ಅಲ್ಲಲ್ಲಿ ಅಂದರೆ ನಮ್ಮ ಬೆಂಗಳೂರು ಈ ಪೂರ್ವ ಭಾಗದ ವೈಟ್ಫೀಲ್ಡ್ನಲ್ಲಿ ಎಲ್ಲ ಈ ಥರ ಒಂದು ಕಾರ್ಯಕ್ರಮಗಳು ಆಯೋಜನೆಗೊಂಡಿರೋದು ನಿಜಕ್ಕೂ ಎಲ್ಲರಿಗೂ ಸಂತೋಷ ಉಂಟು ಮಾಡಿದೆ. ಮುಂದಿನ ದಿನಗಳಲ್ಲಿ ನಾವು ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಈ ಜನರು ಇದಕ್ಕೆ ಸೇರಿ ಭಾಗವಹಿಸಿ ನಾವೆಲ್ಲರೂ ಒಂದೇ, ನಾವೆಲ್ಲ ಭಾರತೀಯರು ಅಂತ ಒಂದು ಈ ಸಂದೇಶದ ಮೂಲಕ, ಈ ವಾಗ್ದಾನ ಮೂಲಕ ತಿಳಿಸ್ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇದೊಂದು ಈ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಯಾಗಿದೆ. ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಿ ಈ ಭಾಗದಲ್ಲಿ ನಡೀಲಿ ಅಂತ ನಾನು ಆಶಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. The walk, Step Up for Inclusion, the 5K walk is intended to create awareness about disability in the community, increase their participation and also create inclusive spaces for everyone. ಬಂದು ಎಲ್ಲ ಸಮಾಜಕ್ಕೆ ಬೆರೆಯುವಂತಹ ಒಂದು ಸಮಾನರಾದ ಸಚಿವರಿಗೆ ತಮ್ಮೆಲ್ಲರ ಪರವಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಸೇವಾಲಾಲ್ ಕೂಡ ಹಾಗೆ ಇದ್ದಿದ್ದು, ಯುದ್ಧಾನೂ ಮಾಡ್ತಾ ಇದ್ರು. ನಮ್ಮಲ್ಲಿ ಇತಿಹಾಸ ದಾಖಲಿಸುವಾಗ ನೇರವಾಗಿ ಇತಿಹಾಸವನ್ನ ದಾಖಲಿಸಿದಾಗ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ. ಹಾಗೆ ಆದ್ರೆ ನಿಖರವಾದ ಸಂಶೋಧನೆ ಮಾಡ್ಕೊಳ್ಬಾರ್ದು, ಬೇರೆಯವರನ್ನು ನಿಖರವಾಗಿ ಕಾಣಬಾರ್ದು. ಇವತ್ತೇನಾಗಿದೆ ಅಂದ್ರೆ ಜಯಂತಿ ಸಮಾಜಕ್ಕೆ ಒಂದೊಂದು ಸಮಾಜಕ್ಕೆ ಸೀಮಿತವಾಗಿದ್ದಾವೆ. ಸಂತ ಸೇವಾಲಾಲರು ಬರೇ ಲಂಬಾಣಿ ಸಮಾಜಕ್ಕೆ ಅಷ್ಟೇ ಹೇಳಿಲ್ಲ, ಮನುಕುಲಕ್ಕೆ ತಮ್ಮದೇ ಆದಂತ ಸಂದೇಶವನ್ನು ಕೊಟ್ಟರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ರು, ಈ ಚಲವಾದಿ ಸಮಾಜಕ್ಕೆ ಅಷ್ಟೇ ಸೀಮಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ರ? ಇವತ್ತು ಸಂವಿಧಾನವನ್ನ ಬರೇ ಒಂದು ಸಮಾಜಕ್ಕೆ ಸೀಮಿತ ಇದನ? ಜಗತ್ತಿನೊಳಗ ನಮ್ಮ ಸಂವಿಧಾನವನ್ನ ಪ್ರತಿ ಒಂದು ದೇಶದೊಳಗ ಮಾತಾಡುವಂತ ಮಹಾನ್ ಪುರುಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ದಾಖಲಿಸಿರುವಂತದನ್ನ ನಾವೆಲ್ಲ ಅವಲೋಕಿಸಿದಾಗ ಸೇವಾಲಾಲ್ ಅವರು ಈಗ 250-300 ವರ್ಷದ ಆ ಒಂದು 50 ವರ್ಷದ ನಡುವೆ ಅವರು ಬಂದಿರುವಂತಹದ್ದು ನಾವು ಗಮನಿಸ್ತೀವಿ. ಸೇವಾಲಾಲ್ ಯಾಕೆ ಇಷ್ಟು ಪ್ರಚಲಿತರಾದ್ರು, ಯಾಕೆ ಇಷ್ಟು ನಮಗೆ ದೇವರ ಕಂಡ್ರು ಅನ್ನೋದಕ್ಕೆ ಅವ್ರು ಮಾಡಿರುವಂತ ಸಾಧನೆಗಳು, ಅವ್ರು ಮಾಡಿರುವಂತ ಕೆಲಸದಿಂದ ಅವರು ಇವತ್ತು ನಮ್ಮ ಮುಂದೆ ದೇವರಾಗಿ ನಿಂತಿದ್ದಾರೆ. ಅವರು ಬರಕ್ಕೆ ಬಹಳ ಉತ್ಸಾಹಕರಾಗಿದ್ರು. ಆದರೆ ಇವತ್ತು ಅವರು ಕಾಲನ್ನು ಬಿದ್ದು ಸ್ವಲ್ಪ ಇದಾಗಿರೋದ್ರಿಂದ ಅವ್ರಿಗೆಲ್ಲೂ ಯಾವುದೇ ಕಾರ್ಯಕ್ರಮಕ್ಕೂ ಬರ್ತಾ ಇಲ್ಲ. ಬಹುಶಃ ನನಗೂ ಹೇಳಿದ್ದಾರೆ, ಮತ್ತು ಶಿವರಾಜ್ ತಂಗಡಗಿ ಸಾಹೇಬ್ರಿಗೂ ಅವರ ಏನು ಸಂದೇಶ ಇದೆ ಅವರು ಹೇಳ್ತಾರಂತ ನಾನು ಭಾವಿಸಿದ್ದೇನೆ. ಅವರು ನನ್ನ ಮೇಲೆ ತೋರಿಸುವಂಥ ಪ್ರೀತಿ ವಿಶ್ವಾಸ, ಸರ್ಕಾರ ನನ್ನ ಮೇಲೆ ತೋರಿಸುವಂಥ ಪ್ರೀತಿ ವಿಶ್ವಾಸ ನಾವು ಯಾವತ್ತೂ ಮರಿಬಾರದು, ಅವರಿಗೆ ಚಿರಋಣಿಯಾಗಿರಬೇಕು ಅಂತ ನಾನು ಭಾವಿಸ್ತೇನೆ.